ಎಲ್ಲರಿಗೂ ನಮಸ್ಕಾರ. ಅನಲಿಟಿಕ್ಸ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ಫೈಲ್ ನೇಮ್, ಒಂದು ಫೈಲ್ ಸೈಜ್ ಎಷ್ಟು, ಮತ್ತೆ ಅದು ಯಾವಾಗ ಕ್ರಿಯೇಟ್ ಆಗಿತ್ತು ಅಥವಾ ಅದು ಯಾವಾಗ ಮಾಡಿಫೈ ಆಗಿತ್ತು ಅಂತ ನೋಡೋಣ. ಇವತ್ತು ನಿಮಗೆ ಒಂದು ಪ್ರೋಗ್ರಾಮ್ ಕಳಿಸ್ಕೊಡ್ತೀನಿ. ಆ ಪ್ರೋಗ್ರಾಮ್ ಅಲ್ಲಿ ಒಂದು ಫೋಲ್ಡರ್ ಇರುವಂತ ಎಲ್ಲಾ ಫೈಲ್ದು ನೇಮ್ಸ್ ಅಥವಾ ಫೈಲ್ ಸೈಜ್ ಅಥವಾ ಅದು ಯಾವಾಗ ಕ್ರಿಯೇಟ್ ಆಗಿತ್ತು ಅಥವಾ ಅದು ಯಾವಾಗ ಮಾಡಿಫೈ ಆಗಿತ್ತು ಅಂತ ಹೇಗೆ ನನ್ನ ಡೀಟೇಲ್ಸ್ ಸಿಗೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಎಕ್ಸೆಲ್ ಫೈಲ್ ಹೋಗೋಣ. ಎಕ್ಸೆಲ್ ಫೈಲ್ ಅಲ್ಲಿ ಒಂದು ಪ್ರೋಗ್ರಾಮ್ ಬರುತ್ತೆ. ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಫಸ್ಟ್ ಆ ಫೋಲ್ಡರ್ ಪಾತ್ ಅನ್ನು ಕೊಡ್ತೀನಿ. ಆ ಫೋಲ್ಡರ್ ಅಲ್ಲಿ ಫೈಲ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಅಕಸ್ಮಾತ್ ಏನಾದ್ರು ಫೋಲ್ಡರ್ ಅಲ್ಲಿ ಯಾವುದೇ ಫೈಲ್ಸ್ ಇಲ್ಲ ಅಂತ ಹೇಳಿದ್ರೆ ನೋ ಫೈಲ್ಸ್ ಫೌಂಡ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ಆ ಫೋಲ್ಡರ್ ಅಲ್ಲಿ ಎಷ್ಟು ಫೈಲ್ಸ್ ಇದೆಯೋ ಅಷ್ಟು ಫೈಲ್ ನೇಮ್ಸ್ ಮತ್ತೆ ಆ ಫೈಲ್ದು ಏನ್ ಸೈಜ್ ಇದೆ ಆ ಸೈಜ್ ಮತ್ತೆ ಲಾಸ್ಟ್ ಮಾಡಿಫೈಡ್ ಅಂದ್ರೆ ಯಾವಾಗ ಅದು ಲಾಸ್ಟ್ ಮಾಡಿಫೈ ಆಗಿತ್ತು ಅಂತ ಡೀಟೇಲ್ಸ್ ನ ತೆಗೆಯೋದು. ನಾವು ಇವಾಗ ನೋಡೋಣ. ಇದನ್ನ ಹೇಗ್ ಮಾಡೋದು ಅಂದ್ರೆ ರೈಟ್ ಕ್ಲಿಕ್, ಇನ್ಸರ್ಟ್, ಮಾಡ್ಯೂಲ್. ಒಂದು ಮಾಡ್ಯೂಲ್ ತಗೋಣ. ಇಲ್ಲಿ ಆ ಪ್ರೋಗ್ರಾಮ್ ಬರೆಯೋಣ. ಸಬ್ ಗೆಟ್ ಫೈಲ್ ನೇಮ್ ಡೀಟೇಲ್ಸ್ ಅಂತ ಪ್ರೋಗ್ರಾಮ್ ನೇಮ್ ಕೊಡೋಣ. ಫಸ್ಟ್ dim FSO as new file system object. ಒಂದು ವೇರಿಯಬಲ್ ಡಿಕ್ಲೇರ್ ಮಾಡೋಣ FSO ಆಬ್ಜೆಕ್ಟ್. ನೆಕ್ಸ್ಟ್ ಪಾತ್ str path as string ಅಂದ್ರೆ ಈ ಫೋಲ್ಡರ್ ಎಲ್ಲಿದೆ ಅಂತ. ನೆಕ್ಸ್ಟ್ ಬಂದು ಒಂದು ಫೋಲ್ಡರ್ ತಗೋಣ. obj folder as folder, dim obj ಫೈಲ್ ತಗೋಣ, ಫೈಲ್. ಇವಾಗ ಫಸ್ಟ್ ಪಾತ್ ತಗೊಂಡ್ಬಿಡೋಣ. str path ಈಕ್ವಲ್ಸ್ ಇನ್ಪುಟ್ ಬಾಕ್ಸ್. ಇದನ್ನ ಯೂಸರ್ ಕೊಡೋ ತರ ಮಾಡೋಣ. ಅಂದ್ರೆ ಆ ಪಾತ್ ಯೂಸರ್ ಅದರಲ್ಲಿ ಯಾವ ಪಾತ್ಗೆ ಅವ್ನ್ ಯಾವ ಫೈಲ್ಸ್ ಬೇಕು ಅಂತ ಯೂಸರ್ ಕೊಡೋ ತರ ಒಂದು ಕೋಡ್ ಬರೆಯೋಣ. ಎಂಟರ್ ಅ ಫೋಲ್ಡರ್ ಪಾತ್. ಸೊ ಈ ಪಾತ್ ಏನ್ ಮೆನ್ಷನ್ ಮಾಡ್ತೀವಿ ಇಲ್ಲಿ, ಇದರಲ್ಲಿ ಇರುವಂತ ಎಲ್ಲಾ ಫೈಲ್ ನೇಮ್ಸ್ ನಾನು ತಗೋತೀನಿ. ಸರಿ, ಇದು ಪಾತ್. ನೆಕ್ಸ್ಟ್ ಬಂದು ಈ ಫೋಲ್ಡರ್ ಏನಿದೆಯಲ್ಲ ಇದನ್ನ ಅಸೈನ್ ಮಾಡೋಣ. set obj folder equals fso dot get folder str path. ಸೊ ಇದೇನ್ ಮಾಡುತ್ತೆ, ನನಗೆ ಆ ಫೋಲ್ಡರ್ ಪಾತ್ ಅದನ್ನ ಒಂದು obj ಫೋಲ್ಡರ್ ಅಂತ ಒಂದು ವೇರಿಯೇಬಲ್ಗೆ ಅಸೈನ್ ಮಾಡುತ್ತೆ. ಫಸ್ಟ್ ಇದರಲ್ಲಿ ಫೈಲ್ಸ್ ಇದೆಯಾ ಅಂತ ಚೆಕ್ ಮಾಡೋಣ. ಹೇಗೆ ಚೆಕ್ ಮಾಡೋದು ನೋಡಿ. obj folder ಡಾಟ್ ಫೈಲ್ಸ್ ಡಾಟ್ ಕೌಂಟ್ ಇದು ನನಗೆ ಕೌಂಟ್ ಕೊಡುತ್ತೆ. ಬಟ್ ನನಗೆ ಇದರಲ್ಲಿ ಎಷ್ಟಿದೆ ಅಂತ ನಾನು ಚೆಕ್ ಮಾಡಬೇಕು. ಅವಾಗ ಏನ್ ಮಾಡ್ತೀನಿ, ಇಫ್ obj folder dot files dot count is less than or equal to 0 then end if. ಇಲ್ಲೇನ್ ಮಾಡ್ತೀನಿ, ಫಸ್ಟ್ ಫೈಲ್ಸ್ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಫೈಲ್ಸ್ ಇಲ್ಲ ಅಂತ ಹೇಳಿದ್ರೆ ಮೆಸೇಜ್ ಬಾಕ್ಸ್ ನೋ ಫೈಲ್ಸ್ ಫೌಂಡ್ ಎಕ್ಸಿಟ್ ಸಬ್. ಇದೇನ್ ಮಾಡುತ್ತೆ, ಈ ಪ್ರೋಗ್ರಾಮ್ ನ ಎಕ್ಸಿಟ್ ಮಾಡ್ಬಿಡುತ್ತೆ. ಅಂದ್ರೆ ಯಾವುದೇ ಫೈಲ್ಸ್ ಇಲ್ಲ ಅಂದ್ರೆ ಪ್ರೋಗ್ರಾಮ್ ನ ಎಕ್ಸಿಟ್ ಮಾಡ್ಬಿಡುತ್ತೆ. ಬಟ್ ಅಕಸ್ಮಾತ್ ಏನಾದ್ರು ಫೈಲ್ಸ್ ಇತ್ತು ಅಂತ ಹೇಳಿದ್ರೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಅದರಲ್ಲಿರೋ ಎಲ್ಲಾ ಫೈಲ್ ನೇಮ್ಸ್ ತಗೊಂಡು ಅದರ ಡೀಟೇಲ್ಸ್ ನನಗೆ ಕೊಡಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಈ ತರ ಕೊಡು. ಫಾರ್ ಈಚ್ obj ಫೈಲ್ ಇನ್ obj folder dot files ನೆಕ್ಸ್ಟ್ obj ಫೈಲ್. ಈ ತರ ಒಂದು ಲೂಪ್ ಬ್ಲಾಕ್ ಅನ್ನ ಬರ್ಕೋತೀನಿ. ಇವಾಗ ನನಗೆ ಇದರಲ್ಲಿ ಡೀಟೇಲ್ಸ್ ಬೇಕು, ಫೈಲ್ ನೇಮು ಮತ್ತೆ ಸೈಜು ಮತ್ತೆ ಲಾಸ್ಟ್ ಮಾಡಿಫೈಡ್. ಇಲ್ಲ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು wks fso ಡಾಟ್ ರೇಂಜ್ ಆಫ್ p6 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ obj ಫೈಲ್ ಡಾಟ್ ನೇಮ್ ಅಂತ ಕೊಡ್ತೀನಿ. ಫಸ್ಟ್ ನೇಮ್ ತಗೊಳ್ಳೋದು ನೋಡಿ. ನಾನು ಇಲ್ಲಿ ಹೋದ್ರೆ ಇವಾಗ ಈ ಶೀಟ್ ಅಲ್ಲಿ ಇಲ್ಲಿ B6 ಅಲ್ಲಿ ನನಗೆ ಫಸ್ಟ್ ನೇಮ್ ಬರುತ್ತೆ. ಬಟ್ ಇಲ್ಲಿ ತುಂಬಾ ನೇಮ್ಸ್ ಇತ್ತು ಅಂತಂದ್ರೆ ಇದು ಲೂಪ್ ಆಗ್ಬೇಕು. ಅಂದ್ರೆ ಒಂದ್ರ ಕೆಳಗೊಂದು ನೇಮ್ಸ್ ಬರ್ತಾ ಹೋಗ್ಬೇಕು. ಅದಕ್ಕೆ ನಾ ಏನ್ ಮಾಡ್ತೀನಿ, ಇಲ್ಲಿ ಇನ್ನೊಂದು ವೇರಿಯೇಬಲ್ ತಗೋತೀನಿ, dim int ರೋ
ಆಸ್ ಇಂಟೀಜರ್. ಇದೇನ್ ಮಾಡುತ್ತೆ ಅಂದ್ರೆ ರೋ ನಂಬರ್ ಟ್ರ್ಯಾಕ್ ಮಾಡ್ತಾ ಹೋಗುತ್ತೆ. ಇನಿಷಿಯಲಿ ಇದನ್ನ 6 ಅಂತ ಕೊಟ್ಬಿಡೋಣ. ಅಂದ್ರೆ ಫಸ್ಟ್ ರೋ ನಂಬರ್ 6 ಇಂದ ಸ್ಟಾರ್ಟ್ ಆಗಿದೆ. ಇಲ್ಲಿ 6 ಏನಿದೆ ಇದನ್ನ ತೆಗೆದ್ಬಿಟ್ಟು ಆಂಪರ್ಸೆಂಟ್ INT ರೋ ಅಂತ ಕೊಟ್ಬಿಡ್ತೀವಿ. ಇಲ್ಲೇನ್ ಮಾಡುತ್ತೆ ಬಿ 6 ಅಂತ ತಗೊಳುತ್ತೆ. ಬಟ್ ನನ್ಗೆ ಇದು ಚೇಂಜ್ ಆಗ್ತಾ ಹೋಗ್ಬೇಕು, ಅದು ಇನ್ಕ್ರಿಮೆಂಟ್ ಆಗ್ಬೇಕು. ರೋ ನಂಬರ್ ಈಕ್ವಲ್ಸ್ INT ರೋ ಪ್ಲಸ್ 1 ಅಂತ ಕೊಡ್ತೀವಿ. ಸೊ ಇವಾಗ ಏನಾಗುತ್ತೆ, ಇದು ನೆಕ್ಸ್ಟ್ ಅದು ಲೂಪ್ ಅಲ್ಲಿ ಇದು ರೋ ನಂಬರ್ ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಇದು ಫೈಲ್ ನೇಮ್ ತಗೊಳುತ್ತೆ. ನನಗೆ ಈ ಫೈಲ್ ಸೈಜ್ ಕೂಡ ಬೇಕು, ಇಲ್ಲಿ ಸೈಜ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಕಾಲಮ್ ಅಲ್ಲಿ ತಗೊಳ್ಳೋಣ. ನೆಕ್ಸ್ಟ್ ಡಿ ಕಾಲಮ್ ಅಲ್ಲಿ ಡೇಟ್ ತಗೊಂಡ್ಬಿಡೋಣ. ಇಲ್ಲಿ ಹೋದ್ರೆ ಡೇಟ್ ಕ್ರಿಯೇಟೆಡ್, ಆಕ್ಸೆಸ್ಡ್, ಮಾಡಿಫೈಡ್ ಯಾವ್ದು ಬೇಕಾದ್ರೂ ತಗೋಬಹುದು. ನಾನು ಲಾಸ್ಟ್ ಮಾಡಿಫೈಡ್ ಅಂತ ತಗೋತೀನಿ. ಇದನ್ನ ರನ್ ಮಾಡೋಣ. ರನ್ ಮಾಡಿದ್ರೆ ನೋಡಿ ಪಾತ್ ಕೇಳುತ್ತೆ. ಇದೇ ಪಾತ್ ಕೊಟ್ಬಿಡೋಣ. ಇಲ್ಲ ಹೋಗ್ಬಿಟ್ಟು ನಾನು ಪಾತ್ ಪೇಸ್ಟ್ ಮಾಡ್ತೀನಿ. ಓಕೆ ಅಂತ ಕೊಟ್ರೆ ನನಗೆ ಇದರಲ್ಲಿರೋ ಡೀಟೇಲ್ಸ್ ಎಲ್ಲ ಇಲ್ಲಿ ನನಗೆ ಕಾಪಿ ಆಗ್ಬಿಟ್ಟು ನೋಡಿ, ಎಲ್ಲ ಡೀಟೇಲ್ಸ್ ಇಲ್ಲಿ. ಇದು ಫೈಲ್ ನೇಮ್, ಇದು ಫೈಲ್ ಸೈಜ್, ಇದು ಬೇಕಾದ್ರೆ ಇನ್ಕ್ರೀಸ್ ಮಾಡ್ಕೊಳ್ಳೋಣ ಇಲ್ಲಿ ಸ್ವಲ್ಪ. ಇದು ಫೈಲ್ ಸೈಜ್ ಮತ್ತಿದು ಯಾವಾಗ ಇದು ಕ್ರಿಯೇಟ್ ಆಗಿತ್ತು. ನನಗೇನಾದ್ರು ಹೆಡ್ಡಿಂಗ್ ಕೂಡ ಬೇಕಂತಂದ್ರೆ ಏನ್ ಮಾಡ್ತೀನಿ, ಲೂಪ್ಗಿಂತ ಮುಂಚೆ ಇಲ್ಲಿ WKS FSO ಡಾಟ್ ರೇಂಜ್ ಆಫ್ B5 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಫೈಲ್ ನೇಮ್. ನೆಕ್ಸ್ಟ್ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. C5 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ ಇದು ಫೈಲ್ ಸೈಜ್. ಸೊ ಅಲ್ಲಿ ಏನ್ ನಾನು ಕ್ಯಾಪ್ಚರ್ ಮಾಡ್ತೀನಿ ಡೇಟಾನ, ನಾನು ಅದನ್ನ ಕೊಡ್ತಾ ಹೋಗ್ಬೋದು. D5 ಇದು ಲಾಸ್ಟ್ ಮಾಡಿಫೈಡ್ ಡೇಟ್ ಅಂತ ಕೊಡೋಣ. ಲಾಸ್ಟ್ ಮಾಡಿಫೈಡ್ ಡೇಟ್. ಇವಾಗ ಇದು ರನ್ ಮಾಡಿದ್ರೆ ನನಗೆ ಇದ್ರ ಜೊತೆ ಅದು ಇಲ್ಲಿ ಹೆಡ್ಡಿಂಗ್ ಬಂದ್ಬಿಡುತ್ತೆ. ಬೇಕಾದ್ರೆ ಇದನ್ನ ಕ್ಲಿಯರ್ ಮಾಡೋಣ. ಕ್ಲಿಯರ್ ಮಾಡ್ಬಿಟ್ಟು ಈಗ ಫಸ್ಟ್ ಇಂದ ರನ್ ಮಾಡೋಣ. ಇದನ್ನ ರನ್ ಮಾಡ್ತೀನಿ ನೋಡಿ. ಪಾತ್ ಕೇಳುತ್ತೆ, ಪಾತ್ ಕೊಡೋಣ. ಇಲ್ಲಿ ಪಾತ್ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ. ಓಕೆ ಅಂತ ಕೊಟ್ರೆ ನೋಡಿ ಫೈಲ್ ನೇಮ್, ಫೈಲ್ ಸೈಜ್, ಲಾಸ್ಟ್ ಮಾಡಿಫೈಡ್ ಡೇಟ್. ನಂಗೆ ಅದರಲ್ಲಿರೋ ಆ ಫೋಲ್ಡರ್ಲಿರೋ ಎಲ್ಲಾ ಫೈಲ್ ನೇಮ್ಸ್ ವಿತ್ ಸೈಜ್ ಮತ್ತೆ ಲಾಸ್ಟ್ ಮಾಡಿಫೈಡ್ ಡೇಟ್ ಬರುತ್ತೆ. ಕೆಲವು ಟೈಮ್ ಆಟೋಮೇಶನ್ ಮಾಡ್ಬೇಕಾದ್ರೆ ನನಗೆ ಒಂದು ಫೋಲ್ಡರ್ಲಿ ಎಲ್ಲಾ ಫೈಲ್ ನೇಮ್ಸ್ ಬೇಕಾಗುತ್ತೆ. ಅವಾಗ ನಾ ಏನ್ ಮಾಡ್ತೀನಿ, ಈ ಕೋಡ್ ನ ಯೂಸ್ ಮಾಡ್ಕೋತೀನಿ. ಇದು ತುಂಬಾ ಸಿಂಪಲ್, ತುಂಬಾ ಸುಲಭ ಇದು ಮಾಡೋದು. ಓಕೆ, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು.